ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕವಿತಾ ನಾನು. ನನ್ನ ಜೀವನದಲ್ಲಿ ಆದ ಘಟನೆ ಇದು. ನನಗೆ 28 ವರುಷ ವಯಸ್ಸು. ನೋಡೋಕೆ ನನ್ನ ಹಣ್ಣುಗಳು ಎದೆಯ ಮೇಲೆ ಬೆಟ್ಟದ ಹಾಗೆ ಹುಬ್ಬಿ ನಿಂತುಕೊಳ್ಳುತ್ತಿದ್ದವು. ಒಂದು ದಿನ ನನ್ನ ಗಂಡ ಕೆಲವು ಅನಾರೋಗ್ಯದಿಂದ ನನ್ನ ಬಿಟ್ಟು ಹೋದರು. ಮನೆಯಲ್ಲಿ ನಾನು ಮತ್ತು ನಮ್ಮ ಮಾವ ಇದ್ದರು. ನನ್ನ ಒಂಟಿತನ ನನಗೆ ತುಂಬಾ ಕಾಡುತ್ತಿತ್ತು. ನಾನು ಒಬ್ಬಳೇ ಇದ್ದಾಗ ನನ್ನ ಕೈಯಿಂದ ನನಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಆದ್ರೆ ಅದು ನನಗೆ ತೃಪ್ತಿ ಆಗ್ತಾ ಇರಲಿಲ್ಲ. ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ. ಮಾವನು ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಅದಕ್ಕೆ ನಾನು ನನ್ನ ರೂಮಿನಲ್ಲಿ ನನ್ನ ಚಡ್ಡಿ ಬಿಚ್ಚಿ ನನ್ನ ಕೈಯಿಂದ ನನ್ನ ಹೂವನ್ನು ಸಮಾಧಾನ ಮಾಡತೊಡಗಿದೆ. ಆದ್ರೆ ನನ್ನ ಮಾವ ಬಂದು ನೋಡುತ್ತಿದ್ದ ಬಾಗಿಲಲ್ಲಿ. ಆದ್ರೆ ನನಗೆ ರೋಮ್ಯಾನ್ಸ್ ಮಾಡೋದ್ರಲ್ಲಿ ಮುಳುಗಿ ಹೋಗಿದ್ದೆ. ಮಾವನಿಗೆ ತಡಿಯೋಕೆ ಆಗಲಿಲ್ಲ. ನಾನು ಮೊದಲೇ ಲಂಗ ಮೊಣಕಾನು ಮೇಲೆ ಏತಿಕೊಂಡು ಸುಖ ಪಡುತ್ತಿದ್ದೆ. ನಾನು ಕಣ್ಣು ಬಿಟ್ಟು ನೋಡಿದೆ. ನನ್ನ ಹೂವು ತುಂಬಾ ರಸ ತುಂಬಿಕೊಡಿತು. ಹಂಗೆ ಸ್ವಲ್ಪ ಮೇಲೆ ನೋಡಿದೆ. ಮಾವ ತನ್ನದನ್ನು ಹೊರಗಡೆ ಬಿಚ್ಚಿ ಅದನ್ನು ಉದ್ದ ಮಾಡುತ್ತಿದ್ದ. ಮಾವ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೇಲೆ ಎದ್ದೇಳೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಮಾವ ನೀನು ಮಲ್ಕೋ, ನಿಂಗೆ ಸ್ವರ್ಗ ಸುಖ ಕೊಡ್ತೀನಿ ಅಂದ. ನನಗೆ ಬೇಡ ಬೇಡ ಅಂತ ಇದ್ದೆ. ಆದ್ರೆ ನನ್ನ ಮಾತು ಕೇಳಲೇ ಇಲ್ಲ. ಇನ್ನು ಸ್ವಲ್ಪ ಲಂಗ ಮೇಲಕ್ಕೆ ಏತಿ ತನ್ನ ಗೂಟವನ್ನು ಹೂವಿನ ತುಂಬಾ ಹಾಕಿದ. ನಾನು ಮಾವ ಪ್ಲೀಸ್ ಬೇಡ ಮಾವ ಬೇಡ ಅಂತ ಇದ್ದೆ. ಆದ್ರೆ ಅವರು ತೊಡೆಗಳನ್ನು ಏಗಳ ಮೇಲೆ ಏತಿಕೊಂಡು ನನ್ನ ಸೊಂಟನ ಸ್ವಲ್ಪ ಬೆಂಡ್ ಮಾಡಿಕೊಂಡು ತುಂಬಾ ಜೋರಾಗಿ ಮಾಡತೊಡಗಿದ. ಸ್ವಲ್ಪ ಹೊತ್ತು ಆದ ಮೇಲೆ ಗೂಟದಿಂದ ಬಂದ ರಸ ತೂತಿನ ತುಂಬಾ ಉಕ್ಕಿ ಹರಿಯುತ್ತಿತು. ನನಗೆ ತೃಪ್ತಿ ಆಯಿತು. ನಾನು ಸ್ವಲ್ಪ ತುಟಿ ಕಚ್ಚಿಕೊಂಡೆ. ಇಲ್ಲಿಗೆ ಮಾವ ಸೊಸೆಯ ಮಾಜದ ಆಟ ಮುಗಿತು. ಇನ್ನು ಈ ತರ ವಿಡಿಯೋ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಮತ್ತೆ ಬರುತ್ತೇನೆ ನಿಮ್ ಕವಿತಾ.